ಪ್ರದೇಶಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಲವಾರು ಹಕ್ಕಿಗಳು, ಬೆಳ್ಳಕ್ಕಿಗಳು ಇವನ್ ಥರನೇ ಇರುತ್ತೆ. ಅವುಗಳಿಗೆಲ್ಲ ಒಂದೇ ಉದ್ದೇಶ ಏನಂದರೆ ಹಾರನ್ನ ಕಲಿಬೇಕು, ಹಾರಾಟದ ಟೆಕ್ನಿಕ್ಸ್ನ ಕಲ್ತ್ಕೊಂಡಿರ್ಬೇಕು. ಅಂದರೆ ಇವನ್ ಥರನೇ ಸಿಮಿಲರ್ ಇಂಟ್ರೆಸ್ಟ್ ಇರುವಂತಹ ಪಕ್ಷಿಗಳಲ್ಲಿ ಇರ್ತವೆ. ಅದು ನೋಡಿ ಅವ್ನಿಗೆ ತುಂಬ ಖುಷಿ ಆಗುತ್ತೆ. ಅವ್ನು ಅಂದ್ಕೊಂಡಿರ್ತಾನೆ, ನಾನು ಒಬ್ಬನೇ ಈ ಥರ ಅಂದ್ಕೊಂಡಿದ್ದೆ, ಈ ಥರ ನಂತರ ಹಾರಾಟದಲ್ಲಿ ಆಸಕ್ತಿ ಇದ್ದು ಅವರ ಗುಂಪುಗಳಿಂದ ಬಹಿಷ್ಕರಿಸಲ್ಪಟ್ಟ ಇಷ್ಟೊಂದು ಹಕ್ಕಿಗಳು ಇಲ್ಲಿ ಇದಾವಲ್ಲ ಅಂತ ನೋಡಿ ಅವ್ನಿಗೆ ತುಂಬ ಖುಷಿ ಆಗುತ್ತೆ. ಅವನು ಅಲ್ಲಿಗೆ ಹೋದಾಗ ಆ ಪಕ್ಷಿಗಳೆಲ್ಲ ಇವನಿಗೆ ವೆಲ್ಕಮ್ ಮಾಡ್ತವೆ. ಅಲ್ಲಿ ಅವನು ಹಾರೋ ಟೆಕ್ನಿಕ್ಸ್ನೆಲ್ಲ ಕಲಿತಾ ಇರ್ತಾನೆ. ಅಲ್ಲಿ ಚಿಯಾಂಗ್ ಅನ್ನೋ ಒಂದು ಹಕ್ಕಿ ಇರುತ್ತೆ. ತುಂಬ ವಯಸ್ಸಾದ ಹಕ್ಕಿ ಮತ್ತು ತುಂಬ ನಾಲೆಡ್ಜ್ ಇರೋ ಒಂದು ಹಕ್ಕಿ ಅದು. ಎಲ್ಲರೂ ಅವನಿಗೆ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಒಂದು ಹಿರಿಯ ಹಕ್ಕಿ ಅದು. ಆ ಹಕ್ಕಿ ಈಗ ಈ ಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋಗೋ ಒಂದು ಸ್ಥಿತಿಯಲ್ಲಿ ಇರುತ್ತೆ, ಕೊನೆಯ ಕ್ಷಣಗಳಲ್ಲಿ ಇರುತ್ತೆ. ಆಗ ಜೊನಾಥನ್ ಹೋಗಿ ಅವನ ಹತ್ರ ಕೇಳ್ಕೊಳ್ತಾನೆ, ಹಾರದಲ್ಲಿರೋ